ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬಡವರನ್ನು ವಿರುದ್ಧ ಬಡವರ ಶಿಕ್ಷಣ ಸಂಸ್ಥೆಗೆ, ಬಡವರ ಮಕ್ಕಳ ರಕ್ತ ವಿರುದ್ಧ ಬಡವರ ಶಿಕ್ಷಣ ಸಂಸ್ಥೆಗೆ ಸಮಾಜವನ್ನು ಹೋರಾಟ ಮಾಡಿಕೊಂಡ್ರು ಕೂಡ ಬೆಳಗಾವಿಯ ಮತ್ತೊಂದು ದೊಡ್ಡ ಮರಾಠಿ ಪ್ರಾಥಮಿಕ ಸರ್ಕಾರಿ ಕಾಲೇಜು ಕೂಡ ಅಲ್ಲಿ ಪ್ರೈವೇಟ್ ಕಾಲೇಜು ನಡೆಸ್ತಾ ಇದ್ರು. ಎರಡು ದಿನದಲ್ಲಿ ಅಲ್ಲಿ ನಾವು ನಮಗೆ ಗಮನಕ್ಕೆ ಬಂದ ನಂತರ ಎರಡು ದಿನಗಳಲ್ಲಿ ನಾವು ಕಾಲೇಜು ಸರ್ಕಾರಿ ಕಾಲೇಜು ಮಕ್ಕಳಿಗೆ ಸಂಸ್ಥೆ ಸರ್ಕಾರಿ ಶಾಲೆಗಳಾದ್ರೆ ನಾವು ನೇರವಾಗಿ ಕ್ರಮ ತೆಗೆದುಕೊಳ್ತೀವಿ. ಆಡಳಿತ ಮಂಡಳಿಯವರಿಗೆ ಯಾರು ಮುಖ್ಯ ಶಿಕ್ಷಕರು ಸಂಬಂಧಪಟ್ಟಂತವ್ರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಏನು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಡಳಿತ ಮಂಡಳಿಯವರಿಗೆ ಅವರಿಗೆ ನಾವು ನೋಟಿಸನ್ನು ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರಿಗೆ ಎರಡೂ ಕೂಡ ಈ ಡೊನೇಷನ್ ಸರ್ ಮತ್ತೊಂದು ಇಲ್ಲಿ ಶಾಲೆ ಮಕ್ಕಳು ಇರ್ತಾರಂದ್ರೆ ಅವ್ರ ಭಾಗದ SPMC ಸದಸ್ಯರಾಗಬೇಕು, ಬೇರೆದಾಗಬೇಕು. SPMC ಅವರಿಗೆ ಶಾಲಾ ಪಾಲಕರೇ ಆಗಬೇಕು. ಅವ್ರು ಯಾರು ಇಲ್ಲ, ಅವ್ರು ನಾಳೆ ಎಲ್ಲರೂ ತಿಳಿಬೇಕು. SPMC ಒಬ್ಬರಾಗಿ ಏನ್ ಪಾಲಕರಲ್ಲ ಅವ್ರು ಮಾಡ್ಬೇಕಲ್ಲ, ನಾವು ಚೇಂಜ್ ಮಾಡಬೇಕು. ಈ ಪತ್ರಿಕಾ ಮುಖಾಂತರ ಯಾಕೆ ಸರ್ ಅದೊಂಥರ ಎಲ್ಲ ಪರ್ಸನಲ್ ಆಗಿ ಕೇಳಿ ಸತ್ತಿ ಬಿಟ್ಟಿಲ್ಲ, ಬಾಯಿ ಮಾಡಿಲ್ಲ. ಪರ್ಸನಲ್ ಆಗಿ ನೀವೇ ಕೇಳಿ ಸರ್, ಅದನ್ನೆಲ್ಲ ಯೂಟ್ಯೂಬ್ ಆಯ್ತವಲ್ಲ ಅದು ಆಮೇಲೆ ಮಾತಾಡ್ತೀವಿ ಸರ್. ಇನ್ನ ಜಿಲ್ಲಾಧ್ಯಕ್ಷರು ಕಾರಣ ಮಾಡ್ತಿದ್ರು ಎಲ್ಲ ಮಾತಾಡ್ತಾರೆ. ಜಾಸ್ತಿ ಬಂದಿರೋರು ಇಲ್ಲಿ 11 ಗಂಟೆ ಮಾಡ್ತಾರೆ ಸರ್. ಇವಾಗ ಬಂದಿದ್ರೆ ಇಲ್ಲಿ ಟೈಮ್ ಆಗೈತಿ, ಇಲ್ಲಿ ಬೇರೆ ಪರ್ಸನಲ್ ಕೆಲಸ ಹೋಗಿ ಬಂದಿದ್ದೀರಿ. ಇದೆಲ್ಲ ಊಟ ಮಾಡ್ತಾರೆ ಸರ್. ಇದು ನಿಮ್ಮ ಸರ್ಕಾರಿ ಸೇವೆಗಳು ಅದಾವು ಇವು ಇದಾವು ಇವು ಒಳ್ಳೇದು ಕೊಡ್ಬೇಕು, ಕೊಡಬಾರ್ದು. ಅವ್ರನ್ನ ರೆಕಾರ್ಡ್ ಮಾಡ್ಬೇಕಿಲ್ಲ. ಸರ್ಕಾರಿ ಸೇವೆಗಳು SPMC ಆದರೂ ಯಾವ ಮುಖ್ಯಮಂತ್ರಿ ಯಾವ ಶಿಕ್ಷಣ ಅವ್ರ ಮೇಲೆ ರೆಕಾರ್ಡ್ ಮಾಡ್ತಾರೆ. ಒಳ್ಳೇದು ಕುರುಬರಿಕೆಯಿಂದ ಪಾಲಿಗೆ ಗೊತ್ತಿಲ್ಲ, ಸತ್ತಿನೂ ಗೊತ್ತಿಲ್ಲ. ಇದು ಯಾಕೆ ಕೊಡ್ತಾ ಇಲ್ಲ? ಒಳ್ಳೇದು ಇಲ್ಲಿ ಸಲ ಎಲ್ಲ ಇರ್ತಕ್ಕಂಥ ಎಲ್ಲ ಸಣ್ಣ ಮಕ್ಕಳೆಲ್ಲ ದಲಿತರು ಇಲ್ಲ, ಎಲ್ಲ ಬಡವರು ಎಲ್ಲ ಒಂದೇ ಕೆಲಸ ಮಾಡಿ ಸರ್ಕಾರಿ ಶಾಲೆ ಮಾಡ್ತಾ ಇದ್ದಾರೆ. 500 2,000 ಅವ್ರ ಮೇಲೆ ವ್ಯಾಪಾರ ಆಗುತ್ತೆ ಸರ್. ಮತ್ತೆ ಸರ್ ನೀವು ಕಂಟಿನ್ಯೂ ಮಾಡಿದ್ರೆ ಸರ್ ಎಲ್ಲ ಹುಡುಗರು ಈ ಸಂಘಟನೆ ಮುಖಾಂತರ ಮತ್ತೆ ಎಲ್ಲರೂ ಕಾರ್ಯಕ್ರಮ ನಾವು ಸಂಘಟನೆ ಮಾಡ್ತಾ ಇದ್ದೇವೆ ಹೋರಾಟ. ಎಲ್ಲರೇ ಈ ಸಕ್ಸಸ್